ರಾಜ್ಯದ ಜಾತಿ ಗಣತಿಗೆ ಮಹತ್ವ ಕಡಿಮೆ ಆಗುತ್ತಾ ಅಥವಾ ನಗಣ್ಯ ಆಗುವಂತ ಒಂದು ಆತಂಕ ಇದೆಯಾ? ಯಾಕೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಇನ್ನೂ ಮಾಡಿಲ್ವಲ್ಲಿ, ಈಗಾಗಲೇ ನಾವು ಮಾಡ್ಬಿಟ್ಟಿದೀವಿ. ಅದೇ ಪ್ರಶ್ನೆ ಇರೋದು, ಅಂತಿಮವಾಗಿ ರಿಸರ್ವೇಶನ್ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ ರಿಸರ್ವೇಶನ್ ಮೀಸಲಾತಿ. ಹೌದಪ್ಪ, 50%ಗಿಂತ ಹೆಚ್ಚು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು. ಆವಾಗ ನಿಮ್ಮ ವರದಿಯನ್ನು ಕನ್ಸಿಡರ್ ಮಾಡದೆ ಕೇಂದ್ರದ ವರದಿಯನ್ನು ಕನ್ಸಿಡರ್ ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸು ಮಾಡ್ತೀವಿ. ನಾವು ಏನು ಶಿಫಾರಸು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ನಾವು. ಸರ್, ನಿಮ್ಮ ಅಂಕಿಅಂಶಗಳು ಅವರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ, ನೀವು ಕೊಟ್ಟ ಅಂಕಿಅಂಶಗಳು ಅವರ ಅಂಕಿಅಂಶಗಳು ನೀವು ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗ್ತದೆ. ಒಂದು ವೇಳೆ ವ್ಯತ್ಯಾಸ ಆದ್ರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು ಒಕ್ಕಲಿಗರು ವಿತ ಸಮುದಾಯದ ನಮ್ಗೆ ವ್ಯತ್ಯಾಸ ಇರುತ್ತೆ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ, ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ? ಇದು ಸರ್ವೆ ಮಾಡಿದ್ದೀವಿ, ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. ಇನ್ನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗಣತಿನ ಸರ್, ನಿಮ್ದು ಸರ್ವೇನ ಅಥವಾ ಗಣತಿನ ಸರ್? ಅದು ವ್ಯತ್ಯಾಸ, ಸರ್ವೇನ ಗಣತಿನ? ಇಂಗ್ಲಿಷ್ನಲ್ಲಿ ಸೆನ್ಸಸ್ ಅಂತ, ಕನ್ನಡದಲ್ಲಿ ಗಣತಿ ಅಂತ. See, I congratulate ತಾಳ ಅವ್ರ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಕೇಂದ್ರ ಸರ್ಕಾರದ ಬೇರೆ ನೀವು ಮಾಡಿರೋದು ಬೇರೆ ಅನ್ನೋ ನಿರ್ಧಾರಕ್ಕೆ ಬರ್ತೀರಾ ಸರ್? ಏನ ಕೇಂದ್ರ ಸರ್ಕಾರದ ಅವ್ರ ನಾವು ಅಭಿಪ್ರಾಯವನ್ನು ಅರ್ಥ ತಿಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಏನು ಚರ್ಚೆ ಮಾಡ್ತೀವಿ, ಏನು ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳೋಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನನ ಕಳಿಸ್ಬಿಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡಬೇಕು, ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡಕ್ ಬರಲ್ಲ. ಈಗ 50%ಗಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ನಾವು ಮಾಡಕ್ ಬರಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ಅವರು ಶಿಫಾರಸು ಮಾಡ್ತೀವಿ. ಇನ್ನು ಉಳಿದಂಥ ಭಾಗ ಇದೆಯಲ್ಲ, ಸೋಷಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಶನ್ ಸರ್ವೆ ಇದೆ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೂ ಮೊದಲು ನೀವು ಇದನ್ನು ಅಂಗೀಕಾರ ಮಾಡಿ ಶಿಫಾರಸು ಮಾಡ್ತೀರಾ ಅಂತ ಅರ್ಥ? ಇನ್ನೂ ಚರ್ಚೆ ಮಾಡ್ತಾ ಇದೀವಿ, ಇನ್ನು ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್, ಅಂದ್ರೆ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ 9 ಇವತ್ತು 2ನೇ ತಾರೀಕು ಗುರುವಾರನ, ನೆಕ್ಸ್ಟ್ ಗುರುವಾರ. ಅದು ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ, ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟು ಸರಿ ಹೇಳದಪ್ಪ ನಿಮ್ಗೆ? ನೆಕ್ಸ್ಟ್ ಕ್ಯಾಬಿನೆಟ್ ನೋಡೋಣ, ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ಒಂದು ವರ್ಷದಿಂದ ಸೀರಿಯಲ್ ಹೋಗಿನ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ಕೇಳಪ್ಪ ಇವರೇ, ಸುಮ್ಮನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲೂ ಹೋಗಿದ್ದು. ಬಿಜೆಪಿಯವರು ಮಾಡಿಲ್ಲ, ಅದನ್ನ ಬರೀಯಪ್ಪ ನೀನು ದಯಮಾಡಿ ತೋರಿಸ. ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ರು ಮಾಡಲಿಲ್ಲ.
ಏನು ಉದ್ದೇಶ? ಸೋಷಿಯೋ ಎಕನಾಮಿಕ್ ಸರ್ವೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ. ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರಬೇಕು ಅವ್ರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆಲ್ಲ ಪಾಲಿರಬೇಕು. ಆ ಪಾಲಿರಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರಬೇಕು. ಆ ಪಾಲ್ ಕೊಡ್ಲಿಕ್ಕೋಸ್ಕರವಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡೋದು.